ಸರಿ, ಪಶ್ಚಿಮ ಏಷ್ಯಾ ಸಮರ ಆಯ್ತಲ್ಲ, ಈಗ ನಾಳೆ ಶುಕ್ರವಾರ ಸೈನ್ ಹಾಕ್ತಾರೆ ಜಿನೇವಾನಲ್ಲಿ. ಆಗಲಿ, ಹಾಕದೇ ಇದ್ದರೂ ನೋಡ್ತಾ ಇರಿ, ಮತ್ತೆ ಬಾಂಬ್ ಹಾಕ್ತಾ ಇರ್ತೀನಿ ಅಂತ ಸಾಹೇಬ ಹೇಳಿದ್ದಾರೆ ಆಯ್ತಲ್ಲ. ಆಮೇಲೆ ಒಂದಷ್ಟು ಬೈಕೊಂಡಿದ್ದಾರೆ, ಇವತ್ತಿನ ಸಭೆಯಲ್ಲೂ ಬೈದಿದ್ದಾರೆ. ಬರಾಕ್ ಒಬಾಮಾ ಮಾಡಿದ್ರಿಂದ ಹಿಂಗಾಯಿತು ಪ್ರಾಬ್ಲಮ್ಮು ಡ್ಯಾಶು ಅಂತೆಲ್ಲ. ಈಗ ಚೈನಾ ಹೇಳಿದೆಯಂತೆ, ನೋಡಿ ಮಾನವೀಯತೆ ದೃಷ್ಟಿಯಿಂದ ಇರಾನು ಲೆಬನಾನ್ಗೆ ಅಮೆರಿಕ ನೆರವು ಕೊಡಬೇಕು ಅಂತ. ಪುಕ್ಕಟ್ಟೆ ಅಡ್ವೈಸ್ ಯಾಕೆ, ನೀವೇ ಕೊಡಿ, ನೀವೇ ಪುಕ್ಕಟ್ಟೆ ಅಡ್ವೈಸ್ ಹೇಳೋದು ಚೀನಾದು. ನೀವೇನು ಬಡವ್ರಾ? ನೀವೇನು ಬಡವ್ರಲ್ವಲ್ಲಪ್ಪ, ಅಮೆರಿಕ ಬಿಟ್ಟರೆ ನೆಕ್ಸ್ಟ್ ನೀವೇ ತಾನೇ ಕೊಡ್ರಿ, ನೀವೇ ಕೊಡ್ರಿ. ಅವರೆಲ್ಲಿ ಕೊಡ್ತಾರೆ? ಅವ್ರು ಕಾಲ್ಡ್ರು ಪಾಕಿಸ್ತಾನಕ್ಕೆ ಕೊಡ್ತಾರೆ ಅವರು. ಇನ್ನೊಂದು ಕಡೆಗೆ ಅಲ್ಲಿ ಪಾಕಿಸ್ತಾನಕ್ಕೆ ಕೊಡ್ತಾರೆ ವೆಪನ್ಸು, ಮತ್ತೊಂದು ಮಗದೊಂದು ಎಲ್ಲ ಕೊಟ್ಟು ನಮಗೆ ಚುಚ್ಚಿ ಅಂತ ಕೊಡ್ತಾರೆ. ಎಂದಿದ್ರು ಚೀನಾ ಡೇಂಜರ್ರೇ, ಅರ್ಥ ಆಯ್ತಾ? ಅವ್ರನ್ನ ಮಾತ್ರ ನಂಬಬಾರ್ದು. ಅಮೇರಿಕಾನಾದರೂ ಒಂದು ಹಂತದಲ್ಲಿ ಒಂಚೂರು ನಂಬಬೋದೇನೋ ಬೇಕಾದರೆ. ಇದನ್ನು ಬಿಟ್ಬಿಡಿ, ಯಾವ್ದನ್ನ ಐಡಿ ಬಿಟ್ಬಿಡಿ. ಸುಮ್ಮನೆ ಐಡಿ ಏನ್ರಿ ಪ್ರತಿ ಸರಿ ಅದನ್ನೇ ಹೇಳೋಕ್ಕಾಗಲ್ಲ ಇಲ್ಲಿ. ಐಡಿ ಬಿಡಿ ಆಯಿತಾ, ಬಟ್ ಅದನ್ನಾರು ನಂಬಬೋದು. ಇನ್ನೊಂದು ಅಧ್ಯಕ್ಷ ಬರ್ತಾರೆ, ಪ್ರಜಾಪ್ರಭುತ್ವವಾಗಿರುತ್ತದು. ಚೈನಾ ಮಾತ್ರ ನಂಬಬಾರ್ದು. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಮತ್ತೊಂದಿಷ್ಟು ಫಿಲ್ಟರ್ ಮಾಡೋಕ್ಕೆಲ್ಲ ಮುಂದಾಗಿದ್ದಾರೆ. ಒಂದು 12 ಪ್ರಶ್ನೆಗಳಿಟ್ಟಿದ್ದಾರಂತೆ. ಒಂದು ಹೊಸದಾಗಿ 4 ಪ್ರಶ್ನೆ ಸೇರ್ಪಡೆ ಮಾಡಿದ್ದಾರೆ. ಸರ್ಕಾರಿ ನೌಕರನ ಗೃಹಲಕ್ಷ್ಮಿಯಿಂದ ಕೈ ಬಿಡೋಕೆ ಈಗ ಮುಂದಾಗ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಕುಟುಂಬದಲ್ಲಿ ಸರ್ಕಾರಿ ನೌಕರರು ಇದ್ದಾರಾ ಅಂತ. ಕುಟುಂಬದಲ್ಲಿ ಇರ್ಬೋದ್ರಿ, ಒಳ್ಳೆ ಕತೆ ಆಯ್ತಲ್ಲ. ಅಮ್ಮ ಮಗ, ತಂದೆ ತಾಯಿ, ಅಮ್ಮ ಮಗ ಮದುವೆ ಆಗಿರುತ್ತೆ, ಮನೇಲಿ ಇರ್ತಾನೆ. ಅವ್ನು ಮನೇಲಿದ್ದಾನೆ ಅನ್ನೋ ಕಾರಣಕ್ಕೆ ಬರಲ್ಲ. ಅವ್ನು ನಾಳೆ ಯಾವತ್ತು ಹೆಂಡತಿ ಮಾತು ಕೇಳ್ಕೊಂಡು ಕಿತ್ಕೊಂಡು ಹೋಗ್ತಾನೋ, ತಾಯಿ ಕೊಡ್ತಾರೆ. ತಾಯಿ ಕೊಡ್ಬೇಕು ನೀವು. ಅವ್ನು ಯಾವತ್ತು ಹೋಗ್ತಾನೋ ಯಾರೋ ಗೊತ್ತು ಈ ಕಾಲದಲ್ಲಿ. ಅಥವಾ ಮದುವೆ ಆದಮೇಲೆ ಇಲ್ಲದೇನೂ ಇರ್ಬೋದು ಜೊತೆಯಲ್ಲಿ. ಇದಾನೆ ನನ್ನ ಮಗ ಅಂತಾರೆ. ಮಗ ಎಲ್ಲೋ ರಾಯಚೂರಲ್ಲಿ ಇರ್ತಾನಪ್ಪ ಸರ್ಕಾರಿ ನೌಕರಿನಲ್ಲಿ, ಅದಕ್ಕೆ ತಾಯಿ ಬೆಂಗಳೂರಲ್ಲಿದ್ದರೆ ಅವಳಿಗೆ ಯಾಕೆ ಮೋಸ ಮಾಡ್ತೀರಿ? ಹಂಗೆ ಮಾಡೋಕ್ಕೆ ಬರಲ್ಲ. ಆ ರೂಲ್ ಸರಿ ಮಾಡ್ಕೋಬೇಕು ನೀವು. ಸರ್ಕಾರಿ ನೌಕರು ಕೊಡಬಾರ್ದಾಗಿತ್ತು ಅಂತ ನಾನು ಶುರುಲೇ ಹೇಳಿದ್ದೆ. ಹೌದು, ಶುರುಲೇ ಹೇಳಿದ್ದೆ. ಅದನ್ನಾರು ಒಂದು ಕ್ಲಾಸ್ ತರಬೇಕಾಗಿತ್ತು ನೀವು ಅಂತ. ಈಗ ಈಗಲೂ ಹೇಳ್ತೀನಿ, ಇನ್ನೊಂದು ಸರಿ ರಿಪೀಟು. ಜೀವನ ಪೂರ್ತಿ ಕಾರ್ಖಾನೆಯಲ್ಲಿ ದುಡಿಯುವವನಿಗೆ ಬರುವ ಪಿಂಚಣಿ 3,000, ಏನೂ ಮಾಡದೆ ಕೂತವರಿಗೆ ಬರುವ ಕಾಸು 2,000 ತಿಂಗಳ. ಹೌದು, ಈ ಲೇಬರ್ ಆಗಿ ಪಾಪ ಫ್ಯಾಕ್ಟ್ರಿಗಳಲ್ಲಿ ದುಡಿತಾರಲ್ಲ, ಅವ್ರಿಗೆ ಏನೇನೋ ಒಂದು ಸ್ಕೀಮಲ್ಲಿ ಅವ್ರಿಗೆ ಪಾಪ ಬರೋದು 3,000 ಎಲ್ಲ ಬರುತ್ತೆ ಅವ್ರಿಗೆ ಪೆನ್ಷನ್. ಹೌದು, ಅಷ್ಟೇ ಬರೋದು. ಕೆಲವ್ರಿಗೆ 900, 1000, ಎಷ್ಟೋ ಹೋಟೆಲ್ 2,500, 3,000. ಏನೂ ಮಾಡದೆ ಸುಮ್ಮನೆ ಕೂತಾರೆ ಈ ದೇಶದಲ್ಲಿ 2,000. ಹೆಂಗಿದೆ ಸ್ಕೀಮು? ಇಂಡಿಯಾ ತಾರೀಫ್ ಮಾಡಬೇಕು, ಹೊಡಿಬೇಕು ಹಿಂದ್ಗಡೆ. ಅಬಾಬಾಬಾ. ವೋಟರ್ಸ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆಯಾ? ಸರಿಯಾದ ಪ್ರಶ್ನೆ, ಕೇಳಿ ತಪ್ಪಿಲ್ಲ. ವೋಟರ್ ಐ ಡಿ ಇದೆಯಾ? ಸರಿಯಾದ ಪ್ರಶ್ನೆ, ಕೇಳಿ ತಪ್ಪಿಲ್ಲ. ಆಧಾರ್ ಬ್ಯಾಂಕ್ಗೆ ಅಕೌಂಟ್ ಲಿಂಕ್ ಆಗಿದೆಯಾ? ಸರಿಯಾದ ಪ್ರಶ್ನೆ, ಕೇಳಿ ತಪ್ಪಿಲ್ಲ. ಯಾವ ತಪ್ಪು ಇಲ್ಲ. ಎಸ್. ಇನ್ನು ಧರ್ಮಸ್ಥಳ ಬುರುಡೆ ಕೇಸ್ ಸಂಬಂಧ ಹೈಕೋರ್ಟ್ಗೆ ಚಿನ್ನಯ್ಯ ಸಲ್ಲಿಸಿದಂಥ ರಿಟ್ ಅರ್ಜಿ ನಿಮಗೆ ಗೊತ್ತಿತ್ತಲ್ಲ. ನಟ ಪ್ರಕಾಶ್ ರಾಜ್ ಹೆಸರು ಅದ್ರಲ್ಲಿ ತಳಕ ಹಾಕೊಂಡಿತ್ತು. ಈ ಸಂಬಂಧ ಇವತ್ತು ಸುದ್ದಿಗೋಷ್ಠಿ ಮಾಡಿದರು. ನಾನು ಚಿನ್ನಯ್ಯನನ್ನು ತಪ್ಪಿಕೊಳ್ಳೋದು ಹೇಳಿದ್ದು ನಿಜ, ಆದರೆ ಧರ್ಮಸ್ಥಳ ಪ್ರಕರಣದಲ್ಲಿ ನನ್ನದು ಯಾವುದೇ ಪಾತ್ರ ಇಲ್ಲ ರೀ. ಚಿನ್ನಯ್ಯ ಮತ್ತು ಗಿರೀಶ್ ಮಟ್ಟಣ್ಣವರನ್ನು ಒಮ್ಮೆನೂ ಕೂಡ ನಾನು ಭೇಟಿಯಾಗಿಲ್ಲ. SIT ರಚನೆ ವೇಳೆ ವ್ಯಕ್ತಿಯೊಬ್ಬ ಕರೆ ಮಾಡ್ದ, ಮಾಸ್ ಮ್ಯಾನ್ ಚಿನ್ನಯ್ಯ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಹೇಳದಂತೆ. ಅದ್ರ ಬಗ್ಗೆ ಮಾತಾಡಿದರೆ ಇವತ್ತು ನೋಡಿ. ಊರೇ ಕೊಂಡಾಡುತ್ತೆ, ನಾನೇ ಬಂದು ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನೀವು ಇದನ್ನು ಕೇಳ್ಕೊಳ್ಳಿ, ಅದನ್ನು ಕೇಳ್ಕೊಳ್ಳಿ. ನಾಳೆ SIT ಬದಲಿತಾರೆ, ಅವಾಗ ನಿಜ ಹೊರಗಡೆ ಬರುತ್ತೆ. ಅವ್ರು ಇದನ್ನ ಹೆಂಗೆ ತಿರುಚಿ, ಅವ್ರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಇಲ್ಲ, ಧರ್ಮದ ಮೇಲೆ ಪ್ರೀತಿ ಇಲ್ಲ, ಇವನನ್ನ ಹಿಂಗ್ ಸಿಗಿಸಿ ಕೆಟ್ಟ ಸಿಗ್ತಾರೆ. ಅದು ಯಾರಿಗೋಸ್ಕರ ಮಾಡ್ತಿದ್ದಾರೆ ಅವ್ರಿಗೂ ಉತ್ತರ ಕೊಡಬೇಕು. ನಿಮಗೆ ನೇರವಾದ ಉತ್ತರವನ್ನ ಅವ್ರು ಏನು ತಿರ್ಚ್ತಾರೋ, ಅವ್ರು ಸಿಕ್ಕಿಸ್ತಾರೋ, ಅದು ಆಮೇಲೆ ನೋಡೋಣ. ಅಲ್ಲ, ಚಿನ್ನಯ್ಯ ಅವತ್ತು ಹೇಳ್ಬೇಕಾದ್ರೆ ಇವ್ರಿಗೆ ಮಜಾ ಬರ್ತಾ ಇತ್ತು. ಚಿನ್ನಯ್ಯ ಈಗ ಬೇರೆ ವಿಚಾರ ಹೇಳಕ್ಕೆ ಶುರು ಮಾಡಿದ ತಕ್ಷಣ ಬಿಸಿ ಆಗಕ್ಕೆ ಶುರು ಆಗುತ್ತೆ. ಅದಿರಲಿ, ಅದು ಬೇರೆ ವಿಚಾರ. ಅದು ಪಾಯಿಂಟ್ ಈಸ್, ನಾನು ಧರ್ಮಸ್ಥಳದ ವಿರೋಧಿ ಅಲ್ಲ ಅಂತ ಅವ್ರು ಅಂದಿದ್ದಾರೆ. ಹೌದು, ಫೇರ್ ಇರದೇ ಇರ್ಬೋದು, ನನಗೆ ಗೊತ್ತಿಲ್ಲ. ಧರ್ಮಸ್ಥಳದ ವಿರೋಧಿನ ಅಲ್ವಾ ಅನ್ನೋದಕ್ಕೆ ಇಲ್ಲ ಅಂದಿದ್ದಾರೆ. ಇಲ್ಲ. ಹಾಗಾದರೆ ನೀವು ವೀರೇಂದ್ರ ಹೆಗ್ಗಡೆ ವಿರೋಧಿ, ಅದಕ್ಕೆ ನೀವು ತಪ್ಕೊಳ್ತೀನಿ ಅಂತ ಹೇಳಿರೋದು ಹಂಗಾರೆ. ಮತ್ತು ಯಾರಿಗೆ ತಪ್ಪು ಮಾಡಿದ್ದಾರೆ ಅನ್ನೋ ನಂಬಿಕೆ ಅಥವಾ ಸಂತೋಷ ಅಥವಾ ವಿಚಾರದಲ್ಲಿ ನೀವು ತಪ್ಕೋತೀನಿ ಅಂತೀರಿ? ಯಾರು ತಪ್ಕೋತೀನಿ, ಸತ್ಯ ಹೇಳೋಕ್ಕೇನು ಕೆದರ್ಕೋಬೇಕು ಅಂತ ಕೇಳದೆ ಅಂತ ಅಂತಾರೆ ಇವರು. ಹೌದು, ಯಾವುದು ಸತ್ಯ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಮನಸ್ಸಿನ ಒಳಗಡೆ, ಅವನು ಯಾವನೋ ಮಾಡ್ತಾ ಇರೋದು, ಅದು ಯಾರ ವಿರುದ್ಧ? ಹಾಗಾದ್ರೆ ಧರ್ಮಸ್ಥಳದ ವಿರುದ್ಧ ಅಲ್ಲ. ಹಾಗಾದ್ರೆ ಯಾರು ವಿರುದ್ಧ? ಹಾಗಾದ್ರೆ ವೀರೇಂದ್ರ ಹೆಗ್ಗಡೆ ವಿರುದ್ಧ. ವೀರೇಂದ್ರ ಹೆಗ್ಗಡೆಯ ವಿರುದ್ಧ ಇದನ್ನು ಸಾಧಿಸೋಕ್ಕೆ ಇವ್ರಿಗಿರೋ ಅಂತಹ ರೋಷ ಏನು ಅಥವಾ ದ್ವೇಷ ಏನು? ಏನೋ ಮಾಧ್ಯಮದ್ದು ಏನೋ ಹೇಳಿದ್ರಂತೆ, ಆಮೇಲೆ ನಾನು ಹೇಳಿಲ್ಲ ಅಂತ ಹೇಳಿದ್ರಂತೆ, ಬೇರೆ ವಿಚಾರ. ಅದು ಪರವಾಗಿಲ್ಲ, ಇಟ್ಸ್ ಓಕೆ. ಬಟ್ ಈ ಧರ್ಮಸ್ಥಳದ ಹಾಗಲ್ಲ. ಬಟ್ ಯಾವ ಲಿಂಕ್,
ಯಾರ ವಿರುದ್ಧ ಹಾಗಾದ್ರೆ ಧರ್ಮಸ್ಥಳ ಅಲ್ಲ ಅಂದರೆ ಯಾರು? ಮತ್ತು ಸುಮ್ಮನೆ ಹೋಗಿ ಯಾಕೆ ತಪ್ಕೋಬೇಕು ಅವನು? ನೀವು ನಿಮಗೂ ಅವನಿಗೂ ಏನಪ್ಪ ಸಂಬಂಧ? ಏನು ಚಿಕ್ಕಪ್ಪನ ಮಗನ ಚಿನ್ನಯ್ಯ? ಅಲ್ಲ, ಯಾವ ಲಿಂಕು ಇಲ್ಲ ಅಂದರೆ ಚಿನ್ನಯ್ಯ ಯಾಕೆ ಅವ್ರಿಗೆ ಫೋನ್ ಮಾಡಿ ನಿಮ್ಗೆ ಯಾಕೆ ಫೋನ್ ಮಾಡ್ತಾನೆ? ಅಥವಾ ಆಯ್ತು ಅವ್ನು ಮಾಡಿದ್ದಾನೆ ಅಂತಲೇ ಇಟ್ಕೊಳ್ಳೋಣಪ್ಪ, ಓಕೆ ಸಪೋರ್ಟಿಗೆ ಮಾಡಿದ್ದಾನೆ ಅಂತ ತಪ್ಗತೀನಿ ಅಂತಂದರೆ ಯಾರಿಗೋ ಆದ ಅಲ್ಲ, ಅನ್ಯಾಯ ಅಂತ ಅನ್ಸಿರೋದು ಆಗೋಗ್ಬಿಟ್ಟು ನ್ಯಾಯಕ್ಕೆ ಸಿಗಾಕೊಂಬಿಟ್ರೆ ಸಂತೋಷ ತಪ್ಗತೀನಿ ಅಂತಾರಲ್ಲ. ನಿಮ್ಗೆ ಯಾವ ಸಂತೋಷ ತಪ್ಕೊಳ್ಳೋದ್ರಲ್ಲಿ? ಯಾರ ಮೇಲೆ? ಮಟ್ಟಣ್ಣ ಅವ್ರು ಹೇಳ್ದಂಗೆ ಹೇಳಿದ್ರೆ ಅಲ್ಲ, ಯಾರ ಮೇಲೆ? ಅದು ಧರ್ಮಸ್ಥಳ ಅಲ್ಲ. ಹಾಗಾದರೆ ವೀರೇಂದ್ರ ಹೆಗಡೆ ಅವರೇ ಬರ್ತಾರೆ. ದಟ್ಸ್ ಆಲ್. ಎಸ್, ಇನ್ನು ವೇಗವಾಗಿ ತನಿಖೆ ಆಗಲಿ ಸರ್. ಏನು ದೊಡ್ಡ ಕ್ರಿಮಿನಲ್ ಮಿಸ್ಟೇಕ್ಗಳು ಅಂತ ನಾನು ಹೇಳ್ತಿಲ್ಲ ಇವ್ರದ್ದೆಲ್ಲ. ಹ್ಮ್, ತನಿಖೆ ಆಗಬೇಕು, ಚೆಕ್ ಮಾಡಬೇಕು, ಬ್ಯಾಕ್ಗ್ರೌಂಡಲ್ಲಿ ಯಾರಿದ್ದಾರೆ ನೋಡಬೇಕು, ಫಂಡಿಂಗ್ಗಳು ಎಲ್ಲಿಂದ ಬಂತು ಅನ್ನೋದು ಚೆಕ್ ಆಗಬೇಕಿದು. ಬರಲೇಬೇಕು. ಎಸ್, ವೇಗವಾಗಿ ಬೆಳೀತಾ ಇರುವಂಥ ಭಾರತದ ಶಕ್ತಿ ಮತ್ತು ಏಳಿಕೆಯನ್ನು ದುರ್ಬಲಗೊಳಿಸೋಕೆ ದೇಶದ ಒಳಗೆ ಮತ್ತು ಹೊರಗೆ ಸುಳ್ಳು ನಿರೂಪಗಳನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಅಂತ RSSನ ಸರಸಂಘ ಚಾಲಕ ಮೋಹನ್ ಭಾಗವತ್ ಹೇಳಿದ್ದಾರೆ. ಉದಯಪುರದಲ್ಲಿ ಇವತ್ತು ಮಹಾರಾಣಾ ಪ್ರತಾಪ್ 450ನೇ ಜಯಂತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಈ ವಿಚಾರವನ್ನು ಪ್ರಸ್ತಾಪ ಅದನ್ನು ಮಾಡಿದ್ದಾರೆ. ಎದುರಿಸಿ ಅಷ್ಟೇ. RSSನವ್ರು ನಿಮಗೆ ಶಕ್ತಿ ಇದೆ, ನಿಮಗೆ ಶಕ್ತಿ ಇಲ್ವಾ? ಆಯ್ತಪ್ಪ, ಯುವಕರು, ದೇಶ, ಪಾರದರ್ಶಕತೆ, ಸಮಾಜಕ್ಕೆ ಒಳ್ಳೇದಾಗಬೇಕು ಎಲ್ಲ ಹೇಳೋ RSS ಈ ನೀಟ್ ಬಗ್ಗೆ ಯಾಕಪ್ಪ ಮಾತಾಡಲಿಲ್ಲ? ವಿದ್ಯಾರ್ಥಿಗಳು, ಯುವಕರ ವಿಚಾರದಲ್ಲಿ ಹೇಳಬೇಕಾಗಿತ್ತು ಯುವಕರ ಪರವಾಗಿ ಒಂದು 4 ಮಾತನ್ನು. ಮಾತಾಡಲೇ ಇಲ್ಲ. ಅದ್ಯಾಕೆ ಮಾತಾಡಲಿಲ್ಲ? ದೇಶ, ತಾಯಿ, ಮತೆ ಅಂತೀರಿ, ಇದ್ಯಾಕೆ ಮಾತಾಡಲಿಲ್ಲ? ಇದನ್ನು ಮಾತಾಡಬೇಕಾಗಿತ್ತು, ಹೇಳಬೇಕಿತ್ತು. ಇದು ಸರಿ ಅಲ್ಲ, ಇದು ಆಡಳಿತದಲ್ಲಿ ಯಾರೇ ಇರಲಿ ಅಂತ ಯಾಕೆ ಹೇಳಲಿಲ್ಲ? ಆ ವಿಚಾರನೇ ಯುವಕರು ಮಾತ್ರ RSSಗೆ ಬೇಕಾ? ಯಾವ ನ್ಯಾಯ ಇದು? ಅವ್ರಿಗೆ ಅನ್ಯಾಯ ಆದರೆ ಮಾತ್ರ ಧ್ವನಿ. ಅನ್ಯಾಯ ಅಲ್ವಾ ಅದು? ಎಸ್. ದಾವಣಗೆರೆ ಜಿಲ್ಲೆ ಹರಿಹರಿ ಪಂಚಮಶಾಲಿ ಪೀಠದ ಸ್ವಾಮೀಜಿದ್ದು ವಚನಾನಂದ ಸ್ವಾಮೀಜಿದ್ದು ಪೋಕ್ಸೋ ಪ್ರಕರಣ ಜಾಮೀನು ರದ್ದುಗೊಳಿಸಿ ಅಂತ ಬಂದಿದ್ದಾರಲ್ವ ಪೊಲೀಸ್ನವರು ಎಲ್ಲ. ಅದಕ್ಕೀಗ ನಾಳೆ ಏನೋ ಜಡ್ಜ್ಮೆಂಟಾ? ಹಾಂ ಸರ್, ಹೈಕೋರ್ಟಲ್ಲಿ. ಹೈಕೋರ್ಟ್ ಆಶ್ಚರ್ಯ ವ್ಯಕ್ತಪಡಿಸಿದೆ. ಇದು ಹೆಂಗೆ ಆಯಿತು ಇದು, ಈ ಬೇಲ್ ಇದು 7ನೇ ತಾರೀಕು FIR ಆಗುತ್ತೆ, 6ನೇ ತಾರೀಕಿಗೆ ಬೇಲ್ ಆಗುತ್ತೆ, ಹೇಗಿದು ಲೆಕ್ಕಾಚಾರ ಇದು ಅಂತೆಲ್ಲ ಏನೇನೋ ಕೇಳಿದ್ದಾರೆ. ನಮ್ಗೆ ಗೊತ್ತಿಲ್ಲ, ಬಟ್ ಜಡ್ಜ್ಮೆಂಟ್ ಏನು ಮಾಡ್ತಾರೋ ಬಿಡ್ತಾರೋ ನಮ್ಗೆ ಐಡಿಯಾ ಇಲ್ಲ. ನಾಳೆ ಜಡ್ಜ್ಮೆಂಟ್ ಬರಲಿ, ಆಮೇಲೆ ನೋಡೋಣ ಅಷ್ಟೇ. ಗೃಹಜ್ಯೋತಿ, ಗೃಹಲಕ್ಷ್ಮಿ ಯೋಜನೆಯ ಸರ್ಜರಿನಲ್ಲಿ ಈಗ ಆಗಿದ್ದಾರಲ್ವ ಒಂದು ಕಡೆ. ಇನ್ನೊಂದು ಕಡೆ ರಾಜ್ಯಾದ್ಯಂತ ವೃದ್ಧರು, ವಿಧವೆಯರು, ಅಂಗವಿಕಲರು 2-3 ತಿಂಗಳಿಂದ ಪಿಂಚಣಿಗೆ ಸಾಯ್ತಾ ಇದ್ದಾರೆ. ಕಾಣಿಸ್ತದಲ್ವ ಶಿವಕುಮಾರ್ ಸಾಹೇಬ್ರಿಗಿದು? ದುಡ್ಡಿಗೇನ್ರಿ ಕೊರತೆ? ತುಂಬಿದೆ. ಹೇಯ್ಯ, ಕಾವೇರಿನಲ್ಲಿ ಬೇಕಾದರೆ ನದಿನಲ್ಲಿ ನೀರಿಲ್ಲದಿರಬಹುದು, ರಾಜ್ಯದ ಖಜಾನೆಯಲ್ಲಿ ಹರಿತಾ ಇದೆ ಉಕ್ಕಿ, ಅಷ್ಟೊಂದು ದುಡ್ಡು ಅಷ್ಟಿದೆ. ನಿಮಗೆ ಏನು ಅನ್ಸಲ್ವಾ? ವೃದ್ಧರು, ವಿಧವೆಯರು, ಅಂಗವಿಕಲರದ್ದು ಪಿಂಚಣಿನ ಹಿಡ್ಕೊಂಡು ನಿಂತಿದ್ದೀವಿ ಅಂತ ನಿಮಗೆ ಮನ ಮರ್ಯಾದೆ ಇಲ್ವಾ ಯಾರಿಗೂ? ಆಫೀಸರ್ಗಳಿಗೆ ಅನೇಕ ಸಂಬಳಗಳು ಬಂದಿಲ್ಲ ಸರ್ ಕೆಲವ್ರದ್ದು. ಸಂಬಳ ಬರ್ದಿದ್ದವ್ರು ಕೆಲಸ ಮಾಡಬೇಡಿ, ಫೈಟಿಂಗ್ ಮಾಡ್ಕೊಳ್ಳಿ, ಸ್ಟ್ರೈಕ್ ಮಾಡ್ಕೊಳ್ಳಿ. ಇವ್ರದ್ದೇನು ಸ್ಕೀಮ್ಸ್? ಈ ಥರದ್ದು 50 ಸ್ಕೀಮ್ ತೋರಿಸ್ತೀನಿ, ಎಲ್ಲೆಲ್ಲಿ ನೀವು ಇನ್ನೂ ಪೇ ಮಾಡಿಲ್ಲ ಅನ್ನೋಕ್ಕೆ. ಶೂ ಕೊಟ್ಟಿದ್ದೀರಿ, ಕಾಸು ಕೊಟ್ಟರೋ ಇಲ್ವೋ, ಲ್ಯಾಪ್ಟಾಪು ನಿಲ್ಲಿಸಿದ್ರಿ, ಅದನ್ನು ಅಂತರ್ಜಾತೀಯದಲ್ಲಿ ಮದುವೆ ಆದರೆ ಅದರ ಎನ್ಕರೇಜ್ಮೆಂಟ್ಗೆ, ಪ್ರೋತ್ಸಾಹಕ್ಕೆ ಹಣ ಕೊಡ್ತೀರಂತೆ. ಅದು ನಿಲ್ಲಿಸ್ಬಿಟ್ಟಿಗೆ ಅದು 200 ಕೋಟಿ ಬ್ಯಾಕ್ಲಾಗ್ ಆಗ್ಬಿಟ್ಟಿದೆಯಂತೆ. ಈಗ ಕೊಡ್ತೀವಿ, ಈಗ ಪೇಪರಲ್ಲಿ ನೋಡಿದೆ ನಾನು, 200 ಕೋಟಿಯಾಗಿ ಹೋಗಿದೆಯಂತೆ ಬಾಕಿ. ಈಗ ಇನ್ನು ಅದನ್ನು ಕೊಟ್ಟೋದೆ. ಅದೆಲ್ಲ ಬಿಡಿ, ಅದೆಲ್ಲ ಆಯಿತು ಬಿಡಿ, ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಬಿಡಿ, ನೆಕ್ಸ್ಟ್ ಹೋಗ್ತೀರಿ. ಅದೊಂದು 4 ತಿಂಗಳದ್ದು ಅಲ್ಲ ಅಕ್ಕಿ, ಇದನ್ನ ಹಂಗೆ ಯಾಮಾರಿಸ್ಬಿಟ್ಟು ಕಳಿಸ್ಬಿಟ್ರು. ಮುನಿಯಪ್ಪ ಹಂಗೆ ಯಾಮಾರಿಸ್ಬಿಟ್ಟು ಸೌರ್ಬಿಟ್ಟು ಹೊರಟ್ಬಿಟ್ರು ಮುನಿಯಪ್ಪ. ಹೌದು, ಅಷ್ಟೇ. ಇದು ಗ್ಯಾರಂಟಿಯ ಕತೆ. ಇದು ಈ ವೃದ್ಧರು, ಈ ವಿಧವೆಯರು, ಈ ಅಂಗವಿಕಲರು ಏನು ಮಾಡಬೇಕು ನಿಮ್ಮನ್ನು? ಇದು ಕತೆ. ಆಗಲಿ. ಎಸ್. ಕಲಬುರಗಿ ಪಂಚಾಯತ್ ರಾಜ್ ಇಲಾಖೆ ಮುಖ್ಯ ಅಭಿಯಂತರ ಮಾಣಿಕ್ ಕನಕಟ್ಟೆ ಮೇಲೆ 2ನೇ ದಿನವೂ ಕೂಡ ಮುಂದುವರೆದಿದೆ ತನಿಖೆ. ಬ್ಯಾಂಕ್ ಲಾಕರ್ನಲ್ಲಿ ಸುಮಾರು 9 ಲಕ್ಷ ಹಳೆಯ ನೋಟುಗಳಂತೆ. ಅದಾದ ನಂತರ 10 ವರ್ಷ ಆದರೂ ಕೂಡ SBI ಬ್ಯಾಂಕ್ ಲಾಕರ್ನಲ್ಲಿ ಹಳೆ ನೋಟುಗಳನ್ನು ಇಡಲಾಗಿದೆ ಅಂತೆ. ನೋಟ್ ಬ್ಯಾನ್ ಆದರೂ ಹಳೆಯ ನೋಟುಗಳ ಜೊತೆಗೆ 200 ಗ್ರಾಮ್ಗೂ ಅಧಿಕ ಬಂಗಾರ ಕೂಡ ಪತ್ತೆಯಾಗಿದೆ. ಆಯಿತು. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಸರಣಿ ಸಾವಾಗಿದೆ. ಒಂದೇ ದಿನ 11 ಸಾವು. ರೋಗಿಗಳ ಬಗ್ಗೆ ಸಾವಾಗಿದೆಯಾ ಅಲ್ಲಿ? ರೋಗಿಗಳು. ಹೌದು. ಅದಕ್ಕೆ ಮಂತ್ರಿಗಳು ಹೋಗಿ ತನಿಖೆ ಮಾಡಿ ಅಂತೆಲ್ಲ ಹೇಳಿದಾರಂತೆ. ತನಿಖೆ ಮಾಡಿ, ಬಟ್ ಒಂದು ಅಡ್ವೈಸ್ ಇದೆ ನಂದು, ಜಯದೇವ ವಿಚಾರ ಆದ್ದರಿಂದ ಟೂ ಅರ್ಲಿ. ಖಾಸಗಿಯಲ್ಲಿ ಕೆಲವರಿಗೆ ಜಯದೇವ ಎಂಬುದು ವಿಫಲವಾಗಬೇಕು, ಅಲ್ಲಿಂದ ರೆಫರ್ ಮಾಡಿ. ವಿಫಲವಾಗಬೇಕದು. ಮತ್ತು ಜಯದೇವಲ್ಲಿ ಸಾವಾಗಿರ್ಬೋದು, ನಾನು ಆಗಿಲ್ಲ ಅಂತ ಹೇಳ್ತಿಲ್ಲ. ಅದಕ್ಕೆ ಕಾರಣ ಕಂಡುಹಿಡಿಯಿರಿ ಮತ್ತು ಬೇಗ ಜಡ್ಜ್ಮೆಂಟ್ಗೆ ಹೋಗಬೇಡಿ ಇನ್ಸ್ಟಿಟ್ಯೂಷನ್ ಮೇಲೆ. ಬಿಕಾಸ್ ಕಷ್ಟಪಟ್ಟು ಬೆಳೆಸಿರೋ ಇನ್ಸ್ಟಿಟ್ಯೂಷನನ್ನು ಬಹು ಸುಲಭವಾಗಿ ಹಾಳು ಮಾಡ್ಕೊಂಬಿಟ್ರೆ ನೀವು ಇನ್ನು ಮುಂದಕ್ಕೆ ನಿಮ್ಗೆ ಅದು ಗತಿ ಇರಲ್ಲ. ಆಮೇಲೆ ನಾನು ಹೇಳಿದ್ದೀನಿ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ, ಜನನೂ ಅಷ್ಟೇ, ತನಿಖೆ ಮಾಡೋವಾಗಲೂ ಅಷ್ಟೇ, ಮತ್ತೊಂದು ಅಷ್ಟೇ, ತಾಳ್ಮೆಯಿಂದ ಮುಂದುವರಿಯಿರಿ. ಕಾರಣ ಏನೇ ಇರಲಿ ಅದನ್ನು ಹುಡುಕಿಬಿಟ್ಟು ಕ್ರಮ ತಗೊಳ್ಳಿ. ಎಸ್.